ಸೌಂದರ್ಯಾಗಿತ್ತು ಈ ಸಮಸ್ಯೆ. ಸಹನಟಿಯ ಸಾವಿನ ಘಟನೆ ನೆನೆದು ನಟ ರಮೇಶ್ ಅರವಿಂದ್ ಹೇಳಿದ್ದೇನು? ಆಪ್ತಮಿತ್ರ ಕ್ಲೈಮ್ಯಾಕ್ಸ್ ಶೂಟಿಂಗ್ ವೇಳೆ ನಡೆದಿದ್ದೇನು? ಸೌಂದರ್ಯಗೆ ಇದ್ದ ಸಮಸ್ಯೆ ಏನು? ಲಘು ವಿಮಾನ ಅಪಘಾತದಲ್ಲಿ ಕೊನೆಯುಸಿರೆಳೆದ ಸೌಂದರ್ಯ, ಆ ಸಂದರ್ಭ ಹೇಗಿತ್ತು? ಈ ಎಲ್ಲ ವಿಷಯಗಳನ್ನ ತಿಳಿಯೋಣ. ಆಪ್ತಮಿತ್ರ ಶೂಟಿಂಗ್ ವೇಳೆ ಕ್ಲೈಮ್ಯಾಕ್ಸ್ ದೃಶ್ಯವನ್ನ ಶೂಟ್ ಮಾಡಲಾಗ್ತಿತ್ತು. ರಂಗೋಲಿಯಲ್ಲಿ ಮಂಡಲ ಹಾಕಲಾಗಿತ್ತು. ಸೌಂದರ್ಯ ಆಕ್ಟಿಂಗ್ ಹೇಗಿತ್ತು ಅಂದ್ರೆ ನಾಗವಲ್ಲಿಯೇ ಒಳಗೆ ಬಂದು ಬಿಟ್ಟಿದ್ದಾಳೆ ಎಂಬಂತೆ ಅನಿಸಿತು ಎಂದು ರಮೇಶ್ ಹೇಳಿದ್ರು. ಬಹುಭಾಷಾ ನಟಿ ಸೌಂದರ್ಯ ಸಾವನ್ನಪ್ಪಿ ದಶಕಗಳೇ ಕಳೆದು ಹೋಗಿದೆ. ತನ್ನ ಸೌಂದರ್ಯ ಹಾಗೂ ಅದ್ಭುತ ಅಭಿನಯದಿಂದ ಅಭಿಮಾನಿಗಳು ಹಿಡಿದುಕೊಳ್ಳುತ್ತಿದ್ದ ನಟಿ ಅಂದ್ರೆ ಅವರು ಸೌಂದರ್ಯ ಎನ್ನಬಹುದು. ಸೌತ್ ಸಿನಿಮಾ ಇಂಡಸ್ಟ್ರಿಯಲ್ಲಿ ಬಹು ಬೇಡಿಕೆಯ ನಟಿಯಾಗಿ ಬೆಳೆದಿದ್ದ ಸೌಂದರ್ಯಗೆ ದಕ್ಷಿಣದಲ್ಲಿ ಅಪಾರ ಅಭಿಮಾನಿಗಳಿದ್ರು. ವಿವಾದಗಳಿಂದ ದೂರ ಇದ್ದು ಸರಳತೆಯಿಂದಲೇ ಸಹ ಕಲಾವಿದರ ಮನಸ್ಸು ಗೆದ್ದಿದ್ದವರು ಸೌಂದರ್ಯ. ಇದೀಗ ನಟಿ ಸೌಂದರ್ಯ ಸಾವಿನ ಬಗ್ಗೆ ಸ್ಯಾಂಡಲ್ವುಡ್ ಹಿರಿಯ ನಟ ರಮೇಶ್ ಅರವಿಂದ್ ಮಾತಾಡಿದ್ದಾರೆ. ಮಹಾನಟಿ ಕಾರ್ಯಕ್ರಮದಲ್ಲಿ ಸೌಂದರ್ಯ ನೆನಪು ಜಿ ಕನ್ನಡದಲ್ಲಿ ಪ್ರಸಾರವಾಗುವ ಮಹಾನಟಿ ಕಾರ್ಯಕ್ರಮದಲ್ಲಿ ಮಾತನಾಡಿದ ನಟ ರಮೇಶ್ ಅರವಿಂದ್ ಅವರು ಜಡ್ಜ್ ಆಗಿದ್ದಾರೆ. ರಮೇಶ್ ಜೊತೆ ನಿರ್ದೇಶಕ ತರುಣ್ ಸುಧೀರ್, ನಟಿ ಪ್ರೇಮ ಹಾಗೂ ನಿಶ್ವಿಕಾ ನಾಯ್ಡು ಕೂಡ ಜಡ್ಜ್ ಆಗಿದ್ದಾರೆ. ಕಳೆದ ವಾರದ ಎಪಿಸೋಡ್ನಲ್ಲಿ ನಟ ರಮೇಶ್ ಅರವಿಂದ್ ನಟಿ ಸೌಂದರ್ಯ ಅವರನ್ನ ನೆನೆದಿದ್ದಾರೆ. ನಟಿ ಸೌಂದರ್ಯ ಸಾವಿನ ಸುದ್ದಿ ಕೇಳಿ ನಾನು ನಂಬಲೇ ಇಲ್ಲ ಎಂದು ಹೇಳ್ತಾರೆ. ಆಪ್ತಮಿತ್ರ ಕ್ಲೈಮ್ಯಾಕ್ಸ್ ಶೂಟಿಂಗ್ ವೇಳೆ ನಡೆದಿದ್ದು ಏನು? ಆಪ್ತಮಿತ್ರ ಸಿನಿಮಾದಲ್ಲಿ ನಟ ರಮೇಶ್ ಅರವಿಂದ್ ಪತ್ನಿ ಪಾತ್ರದಲ್ಲಿ ಸೌಂದರ್ಯ ನಟಿಸಿದ್ದಾರೆ. ಶೂಟಿಂಗ್ ಬಗ್ಗೆ ಮಾತಾಡಿ ರಮೇಶ್ ಅರವಿಂದ್, ಆಪ್ತಮಿತ್ರ ಶೂಟಿಂಗ್ ವೇಳೆ ಕ್ಲೈಮ್ಯಾಕ್ಸ್ ದೃಶ್ಯವನ್ನ ಶೂಟ್ ಮಾಡಲಾಗ್ತಿತ್ತು. ರಂಗೋಲಿಯಲ್ಲಿ ಮಂಡಲ ಹಾಕಲಾಗಿತ್ತು. ಸೌಂದರ್ಯ ಆಕ್ಟಿಂಗ್ ಹೇಗಿತ್ತು ಅಂದ್ರೆ ನಾಗವಲ್ಲಿಯೇ ಒಳಗೆ ಬಂದು ಬಿಟ್ಟಿದ್ದಾಳೆ ಎಂಬಂತೆ ಅನಿಸಿತು. ನಾವೆಲ್ಲ ನೋಡುತ್ತಿದ್ದೆವು, ಬಳಿಕ ಡಿಸ್ಟರ್ಬ್ ಮಾಡಬಾರ್ದು ಅಂತ ಬಂದು ಬಿಟ್ವು. ಸೌಂದರ್ಯ ನಟನೆಯೇ ಹಾಗೆ, ಯಾವ ಪಾತ್ರ ಕೊಟ್ರು ಒಳಗೆ ಹೋಗಿ ನಟನೆ ಮಾಡುತ್ತಿದ್ರು. ಸೌಂದರ್ಯ ಅವರಿಗೆ ಕ್ಲಾಸ್ಟ್ರೋಫೋಬಿಯಾ ಇತ್ತಂತೆ. ಸಣ್ಣ ಲಿಫ್ಟ್, ಸಣ್ಣ ಮನೆಯಲ್ಲೂ ಕೂಡ ಇರೋಕೆ ಆಗ್ತಿರ್ಲಿಲ್ವಂತೆ. ಅವರು ಹೇಗೆ ಆ ಸಣ್ಣ ವಿಮಾನದಲ್ಲಿ ಕುಳಿತಿದ್ರು ಅನ್ನೋದೇ ನನ್ನ ಪ್ರಶ್ನೆ ಎಂದು ರಮೇಶ್ ಅರವಿಂದ್ ಹೇಳಿದ್ರು. ಸೌಂದರ್ಯ ಸಾವಿನ ಸುದ್ದಿ ಕೇಳಿ ಶಾಕ್ ಆಗಿದ್ದೆ. ಸೌಂದರ್ಯ ಸಾವನ್ನಪ್ಪಿದ ವೇಳೆ ನಾನು ಸಿನಿಮಾ ಶೂಟ್ ಮಾಡ್ತಿದ್ದೆ. ಅವಳು ಸತ್ತಿದ್ದಾಳೆ ಅನ್ನೋ ಸುದ್ದಿ ಬಂತು. ನನಗೆ ನಿಜಕ್ಕೂ ನಂಬೋಕೆ ಆಗ್ಲಿಲ್ಲ. ತಕ್ಷಣ ನಾನು ಫೋನ್ ಮಾಡಿದೆ, ರಿಸೀವ್ ಮಾಡಿಲ್ಲ. ಬಳಿಕ ನಾನು ಮತ್ತೆ ಫೋನ್ ಮಾಡ್ತಾ ಇದ್ದೆ. ಈ ಸುದ್ದಿ ಸುಳ್ಳು, ಅವಳು ಫೋನ್ ಎತ್ತುತ್ತಾಳೆ ಎಂದು ನಾನು ಪದೇ ಕಾಲ್ ಮಾಡಿದೆ. ಆದರೆ ಯಾವುದೇ ರೆಸ್ಪಾನ್ಸ್ ಬರಲಿಲ್ಲ ಎಂದು ರಮೇಶ್ ಅರವಿಂದ್ ಹೇಳಿದ್ರು. ಲಘು ವಿಮಾನ ಅಪಘಾತದಲ್ಲಿ ಕೊನೆಯುಸಿರೆಳೆದ ಸೌಂದರ್ಯ. ಸೌತ್ ಸಿನಿಮಾ ಇಂಡಸ್ಟ್ರಿಯಲ್ಲಿ ಬಹು ಬೇಡಿಕೆಯ ನಟಿಯಾಗಿದ್ದಾಗಲೇ ಸೌಂದರ್ಯ ರಾಜಕೀಯದಲ್ಲೂ ಆಸಕ್ತಿ ಬೆಳೆಸಿಕೊಂಡಿದ್ರು. 2004ರಲ್ಲಿ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಪರವಾಗಿ ಪ್ರಚಾರ ಮಾಡುತ್ತಿದ್ರು. ತೆಲಂಗಾಣದ ಕರೀಂನಗರದಲ್ಲಿ ಆಯೋಜಿಸಿದ್ದ ಚುನಾವಣಾ ಪ್ರಚಾರ ಸಭೆಯಲ್ಲಿ ಸೌಂದರ್ಯ ಭಾಗವಹಿಸಬೇಕಿತ್ತು. ಹೀಗಾಗಿ 2004 ಜುಲೈ 7ರಂದು ಬೆಂಗಳೂರಿನಿಂದ ಲಘು ವಿಮಾನದಲ್ಲಿ ಹೊರಟಿದ್ರು. ಈ ವೇಳೆ ಅಪಘಾತ ಸಂಭವಿಸಿ ನಟಿ ಸೌಂದರ್ಯ ಸಾವನ್ನಪ್ಪಿದ್ರು.